ಹಾಯ್ ಆಲ್ ನಮಸ್ಕಾರ ಎಲ್ಲಿಗೂ ಯೋಶಿಸ್ ಕಿಚನ್ಗೆ ಸ್ವಾಗತ. ಯೋಶಿಸ್ ಕಿಚನ್ ಅಂದರೆ ಮೇಡ್ ವಿತ್ ಲವ್. ಇವತ್ತಿನ ರೆಸಿಪಿಯಲ್ಲಿ ಮನೆಯಲ್ಲೇ ಈ ರೀತಿ ಪದವಾಗಿರೋಂಥ ಹೆಲ್ದಿ ಆಗಿರೋಂಥ ಗೋಧಿ ಹಿಟ್ಟಿನ ಪರೋಟನ ಮೈದಾ ಹಿಟ್ಟು ಬೆಳೆಸ್ತೀರ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಹೆಲ್ದಿಯಾಗಿ ಹಾಗೆಯೇ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಮೊದಲಿಗೆ ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಬೇಕಂದರೂ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಸಹ ಬಳಸ್ಕೋಬೋದು. ಆದರೆ ಬರೀ ಗೋಧಿ ಹಿಟ್ಟಿನಿಂದನೇ ಪರೋಟನ ಮಾಡೋದ್ರಿಂದನೂ ತುಂಬಾ ಪದವಾಗಿ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಂಡು ನೀಟಾಗಿ ಎಲ್ಲನೂ ಒಟ್ಟುಗೂಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೊಂದೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನೀಟಾಗಿ ಪರೋಟಾಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಬೇಕಾದಷ್ಟು ಮಾತ್ರನೇ ನೀರು ಹಾಕ್ಕೊಂಡು ನೋಡ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟಿನ ಹದ ಈ ರೀತಿ ಬರಬೇಕು. ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾರ್ಮಲ್ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊಳ್ತೀವಲ್ವ ಗೋಧಿ ಹಿಟ್ಟನ್ನು, ಅದೇ ರೀತಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಈ ರೀತಿ ಮಿದ್ದಿಸ್ಕೊಳ್ತಾ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು. ಆವಾಗ ಪರೋಟ ಪದವಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡಿದ ನಂತರ ಎಣ್ಣೆನ ನೀಟಾಗಿ ಮೇಲೆಲ್ಲ ಹಚ್ಕೊಂಡು ಹಿಟ್ಟು ಒಣಗದಿರೋ ಥರ ಒಂದು ತಟ್ಟೆನ ಮುಚ್ಚಿಟ್ಕೊಂಡು ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಹಿಟ್ಟನ್ನು ಸಹ ಚೆನ್ನಾಗಿ ನೆಂದಿದೆ. ನಮಗೆ ಇನ್ನೂ ಜಾಸ್ತಿ ಸಮಯ ಇತ್ತು ಅಂತ ಅಂದರೆ ಒಂದು ಅರ್ಧ ಗಂಟೆನೇ ಈ ರೀತಿ ಹಿಟ್ಟನ್ನು ನೆನೆಸ್ಲಿಕ್ಕೆ ಬಿಟ್ಟರೆ ಇನ್ನೂ ಮೃದುವಾಗಿ ಹಿಟ್ಟು ಚೆನ್ನಾಗಿ ರೆಡಿಯಾಗುತ್ತೆ. ಮತ್ತು ಹಿಟ್ಟನ್ನು ಈ ರೀತಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ನಾರ್ಮಲಾಗಿ ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟನ್ನು ತಗೊಳ್ತಿದ್ವೋ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಜೊತೆಗೆ ಸೇರಿಸ್ಕೊಂಡು ಈ ರೀತಿ ಉಂಡೆನ ಮಾಡ್ಕೊಳ್ಳೋಣ. ಹಾಗೆಯೇ ಚಪಾತಿ ಲಟ್ಟಿಸುವಂಥ ಮಣೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಈ ರೀತಿ ಎಲ್ಲ ಕಡೆಯೂ ತಟ್ಕೊಳ್ತಾ ಹಿಟ್ಟು ಎಲ್ಲ ಕಡೆಗೂ ನೀಟಾಗಿ ಮೆತ್ಕೊಳ್ಳೋ ಹಾಗೆ ಚಪಾತಿನ ಲಟ್ಟಿಸ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ತಾ ಚಪಾತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಚಪಾತಿ ಯಾವುದೇ ಕಡೆಯೂ ಅಂಟಂಟಾಗಿ ಬರೋದಿಲ್ಲ. ನೀಟಾಗಿ ಈ ರೀತಿ ರೌಂಡಕ್ಕೆ ತಿರುಗ್ತಾ ಬರುತ್ತೆ ಚಪಾತಿ ಲಟ್ಟಿಸ್ತಿದ್ರೆ. ಹಾಗೆಯೇ ಈಗ ಚಪಾತಿನ ಲಟ್ಟಿಸ್ಕೊಂಡಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ತಗೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು. ಪರೋಟನ ಮಾಡಲಿಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಆಮೇಲೆ ಈ ರೀತಿ ಎಣ್ಣೆ ಹಾಕಿದ ನಂತರ ಅದ್ರ ಮೇಲೆಲ್ಲ ನೀಟಾಗಿ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬರೋಣ. ಇದೇ ಮೇಯ್ನು, ನಾವು ಮಾಡೋವಂಥ ಪರೋಟ ಪದವಾಗಿ ಬರಬೇಕು ಅಂದರೆ ಈ ಸ್ಟೆಪ್ನ ಫಾಲೋ ಮಾಡಲೇಬೇಕು. ಫಸ್ಟು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಅದರ ನಂತರ ಅದ್ರ ಮೇಲೆ ನೀಟಾಗಿ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಈ ಶೇಪ್ ಬರೋ ಥರ ಮಡ್ಚ್ಕೊಳ್ತಾ ಬರಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಈಸಿ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಆರಾಮಾಗಿ ಪದವಾಗಿರುವಂಥ ರುಚಿಕರವಾಗಿ ಹೆಲ್ದಿ ಆಗಿರೋ ಗೋಧಿ ಹಿಟ್ಟಿನ ಪರೋಟ ರೆಡಿ ಆಗಿಬಿಡುತ್ತೆ. ಈಗ ಮಡಚ್ತಾ ಇದ್ದೀನಿ. ಈ ರೀತಿ ಆಗಿದ ನಂತರ ಸ್ವಲ್ಪ ಈ ರೀತಿ ಉದ್ದ ಬರೋ ಥರ ಮೆತ್ತಗೆ ಪ್ರೆಸ್ ಮಾಡಿಕೊಂಡು ಅದನ್ನು ಹಿಟ್ಟನ್ನು ಎಳ್ಕೊಳ್ತಾ ಬರಬೇಕು. ಈ ಸ್ವಲ್ಪ ಎಳೆದ್ರೆ ಸಾಕಾಗತ್ತೆ. ಆಮೇಲೆ ಈ ರೀತಿಯಾಗಿ ಸುತ್ಕೋಬೇಕು ಹಿಟ್ಟನ್ನು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಸುತ್ಕೊಳ್ತಾ ಬರೋಣ. ಆಮೇಲೆ ಲಟ್ಟಿಸ್ಲಿಕ್ಕೆ ಶುರು ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ನೀಟಾಗಿ ತುದಿಯನ್ನು ಬಿಡದಿರೋ ಹಾಗೆ ಕಚ್ಚಿಸ್ಕೊಂಡು ಮತ್ತೆ ಅದೇ ಥರ ಚಪಾತಿ ಲಟ್ಟಿಸುವಂತಹ ಮಣೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಪರೋಟನ ಒತ್ತಲಿಕ್ಕೆ ಶುರು ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ರೆಡಿ ಮಾಡ್ಕೋಬೇಕು. ಈಗ ಮತ್ತೆ ನಾವು ಪರೋಟಗಳನ್ನ ಹಿಟ್ಟಿನ ಸಹಾಯದಿಂದ ಒತ್ಕೋಬೇಕಾಗುತ್ತೆ. ಒತ್ತುತ್ತಾ ಇದ್ದ ಹಾಗೇ ಕಾಣಿಸುತ್ತೆ ನಮಗೆ ಎಷ್ಟು ಲೇಯರ್ಸ್ ಬರುತ್ತೆ ಪರೋಟದಲ್ಲಿ ಅಂತ. ತುಂಬಾ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟನ್ನ ಬಳಸಬೇಕು ಅಂತಲೇ ಏನೂ ಇಲ್ಲ, ಗೋಧಿ ಹಿಟ್ಟಲ್ಲೇ ಈ ರೀತಿ ಚೆನ್ನಾಗಿ ಪದವಾಗಿರೋಂಥ ಪರೋಟನ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ತುಂಬ ಮಂದಕ್ಕೂ ಒತ್ಕೊಳ್ಬಾರ್ದು, ಹಾಗೆಯೇ ತುಂಬ ತೆಳ್ಳಗೂ ಒತ್ಕೊಂಡು ಪರೋಟ ಚೆನ್ನಾಗಿ ಬರೋದಿಲ್ಲ. ಒಂದು ಮೀಡಿಯಮ್ ಆಗಿ ಒತ್ಕೊಂಡು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಇನ್ನೊಂದು ಪರೋಟನೂ ಸಹ ಅದೇ ಥರ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಾದ ನಂತರ ಎಣ್ಣೆನ ಚಪಾತಿ ಮೇಲೆ ನೀಟಾಗಿ ಎಲ್ಲ ಕಡೆ ಆಗೋ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಿಟ್ಟನ್ನು ಸಹ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ನ ನಾವು ನೀಟಾಗಿ ಪರೋಟ ಮಾಡುವಾಗ ಫಾಲೋ ಮಾಡಿದ್ವಿ ಅಂದರೆ ಪರೋಟ ನೀಟಾಗಿ
ಪದವಾಗಿಯೇ ಬರುತ್ತೆ. ಯಾವುದೇ ರೀತಿಯಾಗಿ ಹಾಳಾಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಈ ರೀತಿ ನೀಟಾಗಿ ಎಳ್ಕೊಳ್ಳೋಣ. ಅದಾದ ನಂತರ ಹೀಗೇ ನೀಟಾಗಿ ಒಂದು ಕಡೆಯಿಂದ ಸುತ್ಕೊಳ್ತಾ ಬರೋಣ. ಇಷ್ಟೇ, ತುಂಬಾ ಈಸಿ ಅಲ್ವಾ ಪರೋಟ ಮಾಡೋದು. ಈಗ ಆಗಿದೆ. ಮತ್ತು ಇದನ್ನು ಹಾಗೇ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸೋ ಮಣೆ ಮೇಲೆ ಲಟ್ಟಿಸ್ಕೊಳ್ತಾ ಬರೋಣ. ಪರೋಟ ತುಂಬಾ ತೆಳ್ಳಗೂ ಇರಬಾರ್ದು, ಹಾಗೆಯೇ ತುಂಬ ಮಂದಕ್ಕೂ ಇರಬಾರ್ದು. ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ. ಹಾಗೆಯೇ ಒಂದು ಹೆಂಚನ್ನು ಕಾಯಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪರೋಟನ ಬೇಯಿಸ್ಕೊಳ್ಳಿಕ್ಕೆ ಎಣ್ಣೆ ಬದಲಿಗೆ ತುಪ್ಪನೂ ಸಹ ಬಳಸ್ಕೋಬೋದು. ಹಾಗೆಯೇ ಎರಡೂ ಬದಿಯಲ್ಲಿ ನಾನು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆಯೂ ಪರೋಟನ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಪರೋಟ ಬೇಯಿಸ್ಕೊಳ್ಬೇಕಾದ್ರೆ ಈ ರೀತಿ ಒತ್ತಾ ಇರಬೇಕು. ಆವಾಗ ನೀಟಾಗಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಇನ್ನೇನು ರೆಡಿ ಆಗುತ್ತೆ. ಹಾಗೆಯೇ ಬೇಯಿಸ್ತಾ ಇರಬೇಕಂದ್ರೂ ಪರೋಟ ಪದವಾಗಿ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಪರೋಟ. ನಾವು ಅಂದ್ಕೊಂಡೇ ಇರಲ್ಲ ಗೋಧಿ ಹಿಟ್ಟನ್ನು ಬಳಸ್ಕೊಂಡೇ ಈ ರೀತಿ ಹೆಲ್ದಿಯಾಗಿ ಪರೋಟ ರೆಡಿ ಮಾಡ್ಕೋಬೋದು ಅಂತ. ಮತ್ತು ಇನ್ನೊಂದು ಪರೋಟನೂ ಅದೇ ಥರ ನಾವು ಬೇಯಿಸ್ಕೊಂಡು ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಆದಷ್ಟು ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಕ್ರಿಸ್ಪಿಯಾಗೂ ಸಹ ಬೇಯಿಸ್ಕೋಬೋದು. ನೀವು ನೋಡ್ತಾ ಇರ್ಬೋದು ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪರೋಟದಲ್ಲಿ ಅಂತ. ಈಗ ಪರೋಟ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹಾಗೆಯೇ ತುಂಬ ಹೆಲ್ದಿಯಾಗೂ ಇರುತ್ತೆ. ಆದಷ್ಟು ಹೆಲ್ದಿ ಫುಡ್ನ ತಿನ್ನೋಣ ಮನೆಯಲ್ಲೇ ಮಾಡಿಕೊಂಡು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಮತ್ತು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ನಿಮ್ಮ ಆತ್ಮೀಯರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋದನ್ನ ಸಹ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.